ಎಲ್ಲರಿಗೂ ಹಾಯ್ 5 ಮಿನಿಟ್ಸ್ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಇವತ್ತು ನಾವು ಒಂದು ಸಖತ್ ಇಂಟ್ರೆಸ್ಟಿಂಗ್ ವಾಟ್ ಇಫ್ ಸನ್ನಿವೇಶದ ಬಗ್ಗೆ ಮಾತಾಡೋಣ. ಅನ್ಕೊಳ್ಳಿ, ನಮ್ಮ ಭೂಮಿ ಒಂದೇ ಒಂದು ಕ್ಷಣ ಜಸ್ಟ್ ತಿರ್ಗೋದು ನಿಲ್ಲಿಸ್ಬಿಟ್ರೆ ಏನಾಗಬಹುದು? ಬನ್ನಿ ಈ ಕ್ರೇಜಿ ಐಡಿಯಾದೊಳಗೆ ಡೈವ್ ಮಾಡೋಣ. ಹೌದು, ನೀವು ಕೇಳಿದ್ದು ಸರಿನೇ. ಸುಮಾರು 4.6 ಬಿಲಿಯನ್ ವರ್ಷಗಳಿಂದ ಒಂದೇ ಸಮನೆ ನಾನ್ ಸ್ಟಾಪ್ ಆಗಿ ತಿರುಗುತ್ತಿರುವ ನಮ್ಮ ಭೂಮಿ ಇದ್ದಕ್ಕಿದ್ದಂತೆ ಒಂದು ಫುಲ್ ಸ್ಟಾಪ್ ಹಾಕಿದ್ರೆ ಈ ಯೋಚನೆನೇ ಮೈ ಜುಮ್ ಅನಿಸ್ತಲ್ವಾ? ಸರಿ, ಎಲ್ರೂ ರೆಡಿನಾ? ಹಾಗಿದ್ರೆ ಲೆಟ್ಸ್ ಜಂಪ್ ಇನ್. ಭೂಮಿ ಥಟ್ಟನೆ ನಿಂತ ತಕ್ಷಣ ಆ ಮೊದಲ ಕೇವಲ 5 ಸೆಕೆಂಡ್ಗಳಲ್ಲಿ ಎಂಥ ವಿನಾಶಕಾರಿ ಘಟನೆಗಳು ನಡೆಯುತ್ತೆ ಅಂತೆ ನೋಡೋಣ ಬನ್ನಿ. ಯೋಚನೆ ಮಾಡಿ, ಸಮಭಾಜಕದ ಹತ್ತಿರ ನಮ್ಮ ಗ್ರಹ ಗಂಟೆಗೆ 1670 ಕಿಲೋಮೀಟರ್ಗಳ ಸ್ಪೀಡ್ನಲ್ಲಿ ತಿರುಗ್ತಿದೆ. ಇದು ಒಂದು ಸೂಪರ್ಸಾನಿಕ್ ಜೆಟ್ನ ವೇಗಕ್ಕಿಂತ ಹೆಚ್ಚು. ಸೊ ಭೂಮಿ ಬ್ರೇಕ್ ಹಾಕಿದ ತಕ್ಷಣ ಅದಕ್ಕೆ ಅಂಟಿಕೊಳ್ಳದ ಎಲ್ಲವೂ, ಅಂದ್ರೆ ನಾವು, ನಮ್ಮ ಮನೆಗಳು, ದೊಡ್ಡ ದೊಡ್ಡ ಮರಗಳು ಎಲ್ಲವೂ ಪೂರ್ವದ ಕಡೆಗೆ ಇದೇ ರಾಕೆಟ್ ವೇಗದಲ್ಲಿ ಹಾರಿ ಹೋಗ್ತವೆ. ಈ ಸ್ಪೀಡ್ ಎಷ್ಟಿದೆ ಗೊತ್ತಾ? ನಾವು ಕೇಳಿರೋ ಅತ್ಯಂತ ಭಯಂಕರ ಚಂಡಮಾರುತದ ವೇಗಕ್ಕಿಂತ ಸುಮಾರು 4 ಪಟ್ಟು ಹೆಚ್ಚು. ಜಸ್ಟ್ ಇಮ್ಯಾಜಿನ್ ಮಾಡಿ ಆ ಫೋರ್ಸ್. ಎಂಥ ವಿನಾಶ ಆಗಬಹುದು ಅಲ್ವಾ? ಆದ್ರೆ ಒಂದು ನಿಮಿಷ, ನಾವು ಸ್ಪೇಸ್ಗೆ ಹಾರಿ ಹೋಗಲ್ಲ. ಯಾಕೆಂದ್ರೆ ಭೂಮಿಯ ಗುರುತ್ವಾಕರ್ಷಣೆ ನಮ್ಮನ್ನು ತುಂಬಾನೇ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ನಾವು ಮೇಲಕ್ಕೆ ಹೋಗೋ ಬದಲು ಇಡೀ ಭೂಮಿಯ ಮೇಲ್ಮೈಯನ್ನು ಒಂದು ದೈತ್ಯ ಸ್ಯಾಂಡ್ ಪೇಪರ್ನಂತೆ ಗೀಚ್ಕೊಂಡು ಉಜ್ಕೊಂಡು ಹೋಗ್ತೇವೆ. ಆದ್ರೆ ಇದಕ್ಕೆಲ್ಲ ಒಂದು ಸಣ್ಣ ಎಕ್ಸೆಪ್ಷನ್ ಇದೆ. ಒಂದು ವೇಳೆ ನಾವು ಉತ್ತರ ಅಥವಾ ದಕ್ಷಿಣ ಧ್ರುವದಲ್ಲಿ ನಿಂತಿದ್ರೆ ನಮ್ಗೇನೂ ಆಗಲ್ಲ. ಆದ್ರೆ ಅದು ಕೇವಲ ಮೊದಲಿಗೆ ಮಾತ್ರ. ಯಾಕೆಂದ್ರೆ ತಿರುಗುವ ಬಾಸ್ಕೆಟ್ಬಾಲ್ನ ಸೆಂಟರ್ ಪಾಯಿಂಟ್ನಂತೆ ಭೂಮಿಯ ತಿರುಗುವಿಕೆಯ ಅಕ್ಷದಲ್ಲಿ ನಮ್ಮ ಸ್ಪೀಡ್ 0 ಇರುತ್ತೆ. ಓಕೆ, ಹೇಗೋ ಮಾಡಿ ಮೊದಲ ಆಘಾತದಿಂದ ನಾವು ಬದುಕುಳಿದೆವು ಅಂತ ಅಂದ್ಕೊಳ್ಳೋಣ. ಈಗ ಶುರುವಾಗುತ್ತೆ ನೋಡಿ ಮುಂದಿನ ಲೆವೆಲ್, ಅಂದ್ರೆ ಒಂದರ ಹಿಂದೆ ಒಂದರಂತೆ ಜಾಗತಿಕ ವಿಪತ್ತುಗಳ ಸರಣಿ. ಮೊದಲನೆಯದಾಗಿ, ಭೂಮಿ ನಿಂತ್ರೂ ಅದರ ವಾತಾವರಣ ನಿಲ್ಲಲ್ಲ. ಅದು ಗಂಟೆಗೆ 1600 ಕಿಲೋಮೀಟರ್ ವೇಗದಲ್ಲಿ ಇಡೀ ಗ್ರಹವನ್ನು ಗುಡಿಸ್ಕೊಂಡು ಹೋಗುತ್ತೆ. ಆಮೇಲೆ ಶಾಂತವಾಗಿದ್ದ ಸಾಗರಗಳು, ಅವು ಕೂಡ ತಮ್ಮ ಚಲನೆಯನ್ನು ಮುಂದುವರೆಸಿ 100 ಅಡಿ ಎತ್ತರದ ಮೆಗಾ ಸುನಾಮಿಗಳಾಗಿ ಖಂಡಗಳ ಮೇಲೆ ಅಪ್ಪಳಿಸುತ್ತವೆ. ಮತ್ತು ಕೊನೆಗೆ ಭೂಮಿಯೊಳಗಿನ ಟೆಕ್ಟಾನಿಕ್ ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಊಹೆಗೂ ನಿಲ್ಕದ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳನ್ನು ಸೃಷ್ಟಿಸುತ್ತವೆ. ಈ ಒಂದು ವಾಕ್ಯ ಆ ಭೂವೈಜ್ಞಾನಿಕ ವಿನಾಶದ ಪ್ರಮಾಣವನ್ನು ಎಷ್ಟು ಶಕ್ತಿಯುತವಾಗಿ ಹೇಳುತ್ತೆ ಅಂದ್ರೆ, ನಿಜಕ್ಕೂ ಭೂಮಿಯ ಮೇಲೆ ನರಕವೇ ಸೃಷ್ಟಿಯಾದಂತೆ ಭಾಸವಾಗುತ್ತೆ ಅಂತಾರೆ ವಿಜ್ಞಾನಿಗಳು. ಈ ಎಲ್ಲಾ ಭಯಾನಕ ಘಟನೆಗಳು ಮುಗಿದ ಮೇಲೆ ನಮ್ಮ ಪ್ರಪಂಚದ ನಕ್ಷೆಯೇ ಪೂರ್ತಿಯಾಗಿ, ಶಾಶ್ವತವಾಗಿ ಮತ್ತು ತುಂಬಾನೇ ವಿಚಿತ್ರವಾಗಿ ಬದಲಾಗಿ ಹೋಗುತ್ತೆ. ನೋಡಿ, ಭೂಮಿ ತಿರುಗುವಾಗ ಕೇಂದ್ರಾಪಗಾಮಿ ಬಲ ಅಂತ ಒಂದು ಫೋರ್ಸ್ ಉಂಟಾಗುತ್ತೆ. ಇದು ಸಮಭಾಜಕದ ಹತ್ತರ ನೀರನ್ನು ಹಿಡಿದಿಟ್ಕೊಂಡು ನಮ್ಮ ಭೂಮಿಗೆ ಮಧ್ಯದಲ್ಲಿ ಸ್ವಲ್ಪ ಉಬ್ಬಿದ ಆಕಾರ ಕೊಡುತ್ತೆ. ತಿರುಗುವಿಕೆ ನಿಂತ ತಕ್ಷಣ ಆ ಬಲ ಮಾಯವಾಗಿ ಭೂಮಿ ಒಂದು ಪರ್ಫೆಕ್ಟ್ ಗೋಳವಾಗ್ಬಿಡುತ್ತೆ. ಮತ್ತು ಇದರಿಂದ ಏನಾಗುತ್ತೆ ಗೊತ್ತಾ? ಒಂದು ಶಾಕಿಂಗ್ ಬದಲಾವಣೆ. ಸಮಭಾಜಕದ ಹತ್ತಿರ ಇದ್ದ ನೀರೆಲ್ಲ ಗುರುತ್ವಾಕರ್ಷಣೆಯಿಂದಾಗಿ ಧ್ರುವಗಳ ಕಡೆಗೆ ಹರಿದು ಹೋಗುತ್ತೆ. ಇದರ ಪರಿಣಾಮವಾಗಿ ಸಮಭಾಜಕದ ಸುತ್ತಲೂ ಒಂದು ಬೃಹತ್ ಏಕೈಕ ಸೂಪರ್ ಕಾಂಟಿನೆಂಟ್ ಮತ್ತು 2 ಧ್ರುವೀಯ ಮಹಾಸಾಗರಗಳು ಹುಟ್ಟಿಕೊಳ್ಳುತ್ತವೆ. ವಾವ್, ಜಸ್ಟ್ ಇಮ್ಯಾಜಿನ್. ಸರಿ, ಈಗ ದೀರ್ಘಾವಧಿಯ ಪರಿಣಾಮಗಳನ್ನು ನೋಡೋಣ. ನಮ್ಮ ದಿನ ಮತ್ತು ರಾತ್ರಿಯ ಕಾನ್ಸೆಪ್ಟೇ ಸಂಪೂರ್ಣವಾಗಿ ಚೇಂಜ್ ಆಗತ್ತೆ. ಯಾಕಂದ್ರೆ ನಮ್ಮ ಒಂದು ದಿನ ಅಂದ್ರೆ ಇಡೀ ಒಂದು ವರ್ಷ. ಹೌದು, ನೀವು ಕೇಳಿದ್ದು ನಿಜ. ತಿರುಗುವಿಕೆ ನಿಂತ ಭೂಮಿಯ ಮೇಲೆ ಒಂದು ದಿನ ಅಂದ್ರೆ ಪೂರ್ತಿ 365 ದಿನಗಳು. ಭೂಮಿ ಸೂರ್ಯನ ಸುತ್ತ ಹೋಗುವಾಗ ಒಂದು ಕಡೆ ಸತತ 6 ತಿಂಗಳು ಸುಡುವ ಬಿಸಿಲು, ಇನ್ನೊಂದು ಕಡೆ ಸತತ 6 ತಿಂಗಳು ಕೊರೆಯುವ ಕತ್ತಲೆ. ಇದನ್ನ ಇಮ್ಯಾಜಿನ್ ಮಾಡೋಕೆ ಆಗಲ್ಲ. ಇದರಿಂದ ಟೆಂಪರೇಚರ್ನಲ್ಲಿ ಎಕ್ಸ್ಟ್ರೀಮ್ ವ್ಯತ್ಯಾಸಗಳಾಗುತ್ತೆ. ಹಗಲಿರೋ ಕಡೆ ನೀರು ಕುದಿಯುವಷ್ಟು, ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಬಿಸಿ ಇರುತ್ತೆ. ಇನ್ನು ರಾತ್ರಿ ಇರೋ ಕಡೆ ಎಲ್ಲವೂ ಹೆಪ್ಪುಗಟ್ಟುವಷ್ಟು, ಅಂದ್ರೆ -ಡಿಗ್ರಿಗಿಂತಲೂ ಕೆಳಗೆ ಇಳಿದು ಊಹೆಗೂ ಮೀರಿದ ಚಳಿಯಾಗುತ್ತೆ. ಇನ್ನು ರಾತ್ರಿಯ ಭಾಗದಲ್ಲಿ ಆಕಾಶವು ಒಂದು ಸುಂದರವಾದ ಆದ್ರೆ ಹೆಪ್ಪುಗಟ್ಟಿದ ಪೇಂಟಿಂಗ್ನಂತೆ ಕಾಣಿಸುತ್ತೆ. 6 ತಿಂಗಳುಗಳ ಕಾಲ ಅದೇ ನಕ್ಷತ್ರಗಳು ಅದೇ ಜಾಗದಲ್ಲಿ ಚಲಿಸದೆ ಹಾಗೇ ಉಳಿದುಬಿಡುತ್ತವೆ. ಎಷ್ಟು ಬ್ಯೂಟಿಫುಲ್, ಅಷ್ಟೇ ಸ್ಟ್ರೇಂಜ್ ಅಲ್ವಾ? ಇಷ್ಟೆಲ್ಲ ವಿನಾಶದ ನಂತರ ಒಂದು ಮುಖ್ಯ ಪ್ರಶ್ನೆ: ಜೀವಿಗಳಿಗೆ, ವಿಶೇಷವಾಗಿ ನಮಗೆ, ಈ ಹೊಸ ಭೂಮಿಯಲ್ಲಿ ಬದುಕಲು ಏನಾದ್ರೂ ಚಾನ್ಸ್ ಇದೆಯಾ?
ಎಲ್ಲಾದರೂ ಒಂದು ಸಣ್ಣ ಭರವಸೆ ಕಿರಣ ಇದೆಯಾ? ಸರ್ಪ್ರೈಸಿಂಗ್ಲಿ ಕೆಲವು ಜೀವಿಗಳು ಬದುಕುಳಿಯುವ ಸಾಧ್ಯತೆ ಇದೆ. ಸಮುದ್ರದ ಆಳದಲ್ಲಿರುವ ಜ್ವಾಲಾಮುಖಿಗಳ ಬಳಿ ವಾಸಿಸುವ ಜೀವಿಗಳು, ಥಿಯರಿ ಪ್ರಕಾರ ಪಿಂಗ್ವಿನ್ಗಳು ಮತ್ತು ಬಹುಶಃ ನಾವು ಕೂಡ. ಹೌದು, ಮಾನವರು ಬದುಕಲು ಒಂದು ಅದ್ಭುತವಾದ ಸ್ಟ್ರಾಟಜಿ ಬೇಕು. ಅದೇ ನಿರಂತರ ವಲಸೆ. ಸುಡುವ ಹಗಲು ಮತ್ತು ಹೆಪ್ಪುಗಟ್ಟುವ ರಾತ್ರಿಯ ನಡುವೆ ಇರುವ ಆ ವಾಸಿಯೋಗ್ಯವಾದ ಟ್ವೈಲೈಟ್ ಝೋನ್ ಅಥವಾ ಮುಸ್ಸಂಜೆಯ ಪ್ರದೇಶವನ್ನು ಬೆನ್ನಟ್ಟಿಕೊಂಡು ಇಡೀ ಗ್ರಹದ ಸುತ್ತಲೂ ನಿರಂತರವಾಗಿ ಪ್ರಯಾಣಿಸ್ತಲೇ ಇರಬೇಕು. ಒಂದು ಅಂತ್ಯವಿಲ್ಲದ ಪಯಣ. ಹಾಗಿದ್ರೆ ಈ ಸನ್ನಿವೇಶ ನಿಜವಾಗ್ಲೂ ನಡೆಯುತ್ತಾ? ಭೂಮಿ ಇದ್ದಕ್ಕಿದ್ದಂತೆ ನಿಲ್ಲೋದು ಆಲ್ಮೋಸ್ಟ್ ಇಂಪಾಸಿಬಲ್. ಅಂಥ ದೊಡ್ಡ ಡಿಕ್ಕಿ ನಮ್ಮ ಭೂಮಿಯನ್ನೇ ಪುಡಿಪುಡಿ ಮಾಡ್ಬಿಡುತ್ತೆ. ಆದ್ರೆ ಭೂಮಿಯ ತಿರುಗುವಿಕೆ ನಿಧಾನ ಆಗ್ತಿದ್ಯಾ? ಖಂಡಿತ ಹೌದು. ಚಂದ್ರ ನಮ್ಮ ತಿರುಗುವಿಕೆಯನ್ನ ಸ್ವಲ್ಪವೇ ನಿಧಾನಗೊಳಿಸ್ತಿದ್ದಾನೆ. ಆದ್ರೆ ಅದು ಎಷ್ಟೊಂದು ನಿಧಾನ ಅಂದ್ರೆ ನಮ್ಮ ಲೈಫ್ ಟೈಮಲ್ಲಿ ನಮಗದು ಗೊತ್ತಾಗೋದೇ ಇಲ್ಲ. ಹಾಗಾದ್ರೆ ಒಂದು ವೇಳೆ ಮಾನವರು ಈ ಹೊಸ ಭೂಮಿಯಲ್ಲಿ ಬದುಕುಳಿದ್ರೆ ಅವರ ಮುಂದಿರುವ ಅತಿದೊಡ್ಡ ಚಾಲೆಂಜ್ ಏನಾಗಿರ್ಬೋದು ಅಂತ ನಿಮಗನ್ಸತ್ತೆ? ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಒತ್ತಿ, ಎಲ್ಲರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ ಮಾಡಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.